ಹಂತದಲ್ಲಿ ಸದ್ಯ ಸೆಕೆಂಡ್ ಪ್ಲೇಸ್ ನಲ್ಲಿದೆ. ಇದರೊಂದಿಗೆ ಪ್ಲೇ ಆಫ್ ಹಾದಿಯನ್ನ ಕೂಡ ಮತ್ತಷ್ಟು ಸುಲಭ ಮಾಡಿಕೊಂಡಿದೆ. ಇನ್ನು 6 ಮ್ಯಾಚ್ಗಳ ಪೈಕಿ ಆರ್ಸಿಬಿ ಕನಿಷ್ಠ 2 ಪಂದ್ಯಗಳನ್ನ ಗೆದ್ದುಕೊಂಡ್ರು ಕೂಡ ಪ್ಲೇ ಆಫ್ಗೆ ಅಧಿಕೃತವಾಗಿ ಕಾಲಿಡಲಿದೆ ಸ್ನೇಹಿತರೆ. ಈ ನಿಟ್ಟಿನಲ್ಲಿ ಆರ್ಸಿಬಿ ಗಳಿರುವ ಎಲ್ಲ ಮ್ಯಾಚ್ಗಳು ಕೂಡ ಈ ಹಂತದಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳಬಹುದು. ರಜತ್ ಪಾಟಿದಾರ್ ಅವರ ನಾಯಕತ್ವದಲ್ಲಿ ನಮ್ಮ ರೆಡ್ ಆರ್ಮಿ ಅದ್ಭುತ ಪ್ರದರ್ಶನವನ್ನ ನೀಡುತ್ತಿದೆ. ಇದೀಗ ಆರ್ಸಿಬಿ ತಂಡದ ಮುಂದಿನ ಪಂದ್ಯ ಯಾವಾಗ, ಎಲ್ಲಿ, ಯಾರ ವಿರುದ್ಧ ಅಂತ ನೋಡ್ತಾ ಬರೋದಾದ್ರೆ ಆರ್ಸಿಬಿ ತಂಡ ಟಾಟಾ ಐಪಿಎಲ್ 2026ರ 9ನೇ ಮ್ಯಾಚ್ ನಲ್ಲಿ ಗುಜರಾತ್ ಟೈಟಾನ್ಸ್ ತಂಡವನ್ನ ಎದುರಿಸಲಿದೆ. ಆರ್ಸಿಬಿ ಹಾಗೂ ಗುಜರಾತ್ ನಡುವಿನ ಈ ಐಪಿಎಲ್ ನ ಪಂದ್ಯ ಇದೇ ಏಪ್ರಿಲ್ 30ರಂದು ಅಂದ್ರೆ ಬರುವ ಗುರುವಾರ ನಡೆಯಲಿದೆ. ಇನ್ನು ಈ ಪಂದ್ಯಕ್ಕೆ ಗುಜರಾತ್ನ ಅಹಮದಾಬಾದ್ ಸ್ಟೇಡಿಯಂ ಆತಿಥ್ಯ ವಹಿಸಲಿದೆ. ಎರಡೂ ತಂಡಗಳು ಲೀಗ್ ಸ್ಟೇಜ್ ನಲ್ಲಿ ಮೊದಲ ಬಾರಿ ಮುಖಾಮುಖಿಯಾಗಿದ್ದಾಗ ಆ ಮ್ಯಾಚ್ ನಲ್ಲಿ ಆರ್ಸಿಬಿ ಗೆಲುವು ಪಡೆದುಕೊಂಡಿತು. ಇದೀಗ ಅದೇ ಡಾಮಿನೇಷನ್ ಅನ್ನ ಮತ್ತೆ ಕಂಟಿನ್ಯೂ ಮಾಡಲು ರೆಡ್ ಆರ್ಮಿ ಎದುರು ನೋಡ್ತಾ ಇದೆ. ಅತ್ತ ಜಿಟಿ ತಂಡ ಚೆನ್ನೈ ವಿರುದ್ಧ ಗೆದ್ದು ಬರ್ತಾ ಇದೆ. ಹೀಗಾಗಿ ಆರ್ಸಿಬಿ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಗುಜರಾತ್ ಪಣ ತೊಟ್ಟಿದೆ. 2026ರ ಐಪಿಎಲ್ ಕ್ರೂಷಿಯಲ್ ಹಂತಕ್ಕೆ ಬಂದು ನಿಂತಿದೆ. ಪ್ರತಿಯೊಂದು ಪಂದ್ಯಗಳು ಕೂಡ ಪ್ಲೇ ಆಫ್ ರೇಸ್ಗೆ ನೇರ ಪರಿಣಾಮವನ್ನ ಬೀರ್ತಾ ಇವೆ ಸ್ನೇಹಿತರೆ. ಒಂದು ತಂಡದ ಸೋಲು ಮತ್ತೊಂದು ಟೀಮ್ಗೆ ಅಡ್ವಾಂಟೇಜ್ ಆದ್ರೆ ಮತ್ತೊಂದು ಟೀಮ್ಗೆ ಭಾರಿ ನಷ್ಟವನ್ನೇ ಉಂಟು ಮಾಡ್ತಾ ಇದೆ. ಹೀಗಿರುವಾಗ ಆರ್ಸಿಬಿ 12 ಪಾಯಿಂಟ್ಸ್ ಗಳನ್ನ ಪಡೆದುಕೊಂಡು ಅಂಕ ಪಟ್ಟಿಯಲ್ಲಿ ಸುಭದ್ರ ಪ್ಲೇಸ್ ನಲ್ಲಿದೆ ಅಂತ ಹೇಳ್ಬೋದು. ಇದೀಗ ಜಿಟಿ ವಿರುದ್ಧ ಆರ್ಸಿಬಿ ಗೆದ್ರೆ 14 ಪಾಯಿಂಟ್ಸ್ ಗಳೊಂದಿಗೆ ಬಹುತೇಕವಾಗಿ ಪ್ಲೇ ಆಫ್ಗೆ ಬಲಗಾಲು ಇಟ್ಟಂತ ಆಗಲಿದೆ ಅಂತಾನೆ ಹೇಳಬಹುದು. ಅತ್ತ ಜಿಟಿ ತಂಡಕ್ಕೆ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಗಳು ಬೆಂಬಲವಾಗಿ ಕಾಣಿಸಿಕೊಳ್ತಾ ಇದ್ದಾರೆ. ಜಾಸ್ ಬಟ್ಲರ್, ಸಾಯಿ ಸುದರ್ಶನ್, ಶುಭ್ಮನ್ ಗಿಲ್ ಬಿಟ್ರೆ ಯಾವ ಬ್ಯಾಟರ್